ಗಿರಿಜಾ ಮೇಡಮ್ ನಮಸ್ಕಾರ. ನಮಸ್ತೆ. ಫಸ್ಟ್ ನಿಮ್ಗೆ ವೆಲ್ಕಮ್ ಮಾಡಿದೆ, ಯಾಕೆಂದ್ರೆ ಎಲ್ಲರೂ ಹೊಸಬ್ರೆ ನಿಮ್ಮನ್ನ ಹೊರತುಪಡಿಸಿ. ಸೊ ನೀವು ಇಂಟ್ರೊಡ್ಯೂಸ್ ಮಾಡಿ ಅಂತ ನಿಮ್ಮ ಟೀಮ್ನ. ನಮ್ಮ ಟೀಮ್ನ ನಾನು ಇಂಟ್ರೊಡ್ಯೂಸ್ ಮಾಡಿಸಲ್ಲ. ಹೌದು, ಓಕೆ ಖಂಡಿತ. ಓಕೆ. ನೋಡಿ, ಮೊದಲನೆಯ ನಿರ್ಮಾಪಕಿ, ಇದು ಅವರ ಮೊದಲನೆಯ ಚಿತ್ರ. ನಮ್ಮ ಲತಾ ಅವರು, ಹೌದು. ಅವರೇ ನಮ್ಮ ನಿರ್ಮಾಪಕಿ, ಅನ್ನದಾತರು ಎಲ್ಲ. ನಮಸ್ಕಾರ ಮೇಡಮ್. ಹಾಗೆ ನಮ್ಗೆ ಒಳ್ಳೆ ಊಟವನ್ನ ಹಾಕಿದ್ದಾರೆ. ಮತ್ತೆ ಅವ್ರ ಮಗನಿಗೋಸ್ಕರ ಒಂದು ಚಿತ್ರ ನಿರ್ಮಾಣ ಮಾಡೋದು ಅಂತಂದ್ರೆ ಅದೇನು ಸಾಮಾನ್ಯವಾದ ವಿಷಯ ಅಲ್ಲ. ಸೊ ಅವರ ಮಗನನ್ನ ಹೀರೋ ಮಾಡಬೇಕು ಅಂತ ತಿಳ್ಕೊಂಡು ಅವನು ಅಷ್ಟೇ ಪೂರಕವಾಗಿ ಅದಕ್ಕೆ ಆ ಪಾತ್ರಕ್ಕೆ ತುಂಬಾ ಒಂದು ನ್ಯಾಯ ಸಲ್ಲಿಸಿದ್ದಾನೆ ಅಂತ ನನ್ಗನ್ಸಿದೆ. ಆಮೇಲೆ ನಮ್ಮ ಮೊದಲನೆಯ ಮಹಿಳಾ ನಿರ್ದೇಶಕಿ ನಾಗಿನಿ ಭರಣ ಅವರು, ಆಲ್ ದ ಬೆಸ್ಟ್ ಮೇಡಮ್. ಅವರು ಎಷ್ಟು ಒಳ್ಳೆ ಕಥೆಯನ್ನ ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಮಕ್ಕಳು ಹೇಗೆ ಬೆಳೀಬೇಕು ಅನ್ನೋದನ್ನ ಜನರಿಗೆ ತೋರಿಸೋಣ. ಸಿನಿಮಾಗಳಿಂದ ಸಮಾಜ ಬದಲಾವಣೆ ಆಗೋಕ್ಕೂ ಸಾಧ್ಯ ಆಗಿದೆ ಕೂಡ. ಸೊ ಇವಾಗೆಲ್ಲ ನೀವು ನೋಡ್ತಾನೆ ಇರ್ತೀರಾ, ಯಾವ್ಯಾವ ಥರ ಚಿತ್ರ ಬರುತ್ತೆ, ಏನು ಚಿತ್ರ ಬರುತ್ತೆ ಅಂತೆಲ್ಲ ನೋಡಿದ್ದೀರಾ. ನಮಗೆ ಹೆದರಿಕೆ ಆಗುತ್ತೆ. ಮಕ್ಕಳು ಅದನ್ನು ತುಂಬ ಇಷ್ಟಪಟ್ಟು ನೋಡ್ತಾರೆ. ಸಣ್ಣ ಮಕ್ಕಳು ಈ ಫೈಟಿಂಗ್ ಇದ್ರೆ, ಅದಿದ್ರೆ ಇದಿದ್ರೆ, ಮತ್ತೆ ಒಂದು ಕೊಲೆ ಮಾಡೋ ದೃಶ್ಯ ಇದ್ರೆ ಅದನ್ನೆಲ್ಲ ಏನು ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಗೊತ್ತಾ. ಸೊ ಅದಲ್ಲ ನಮ್ಮ ಸಮಾಜಕ್ಕೆ ಬೇಕಾಗಿರೋದು, ಅದಲ್ಲ ಅಂತಂದ್ಬಿಟ್ಟು ಒಂದು ಒಳ್ಳೆ ಕಥೆಯನ್ನು ತಗೊಂಡು ಅದನ್ನ ಮಾಡಿದರೆ ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ನಮ್ಮ ಮಕ್ಕಳ ಕೊಡುಗೆ ಏನು, ಒಂದು ಪ್ರಜೆನ ಉತ್ತಮ ಪ್ರಜೆಯಾಗಿ ಬೆಳೆಸೋದೇ ತಾಯಿಯ ಕರ್ತವ್ಯ. ಸೊ ಅದನ್ನ ಈಕೆ ಚಿತ್ರದ ಮೂಲಕ ಅದನ್ನ ತೋರಿಸಿದ್ದಾರೆ ನಮ್ಮ ನಾಗಿನಿ ಭರಣ ಅವರು. ಅಂಥ ಒಳ್ಳೆ ಕಥೆ. ನಮ್ಮ ಜೀನಿಯಸ್ ಮುತ್ತ ಒಳ್ಳೊಳ್ಳೆ ಕಲಾವಿದರು ಕೂಡ ಇದರಲ್ಲಿದ್ದಾರೆ. ಈಕೆ ತಾಯಿ ಪಾತ್ರ ಮಾಡಿದ್ದವರಾಗಿರ್ಬೋದು, ನನ್ನ ಮಗನಾಗಿ ಅಭಿನಯಿಸಿರೋ ವಿಜಯ ರಾಘವೇಂದ್ರ ಅವರಾಗಿರ್ಬೋದು, ಸುಂದರ್ ರಾಜ ಎಲ್ಲ ಸ್ವಲ್ಪ ಅವ್ರದ್ದೆಲ್ಲ ಕ್ಯಾರೆಕ್ಟರ್ಗಳು ಚಿಕ್ಕದಾಗಿದ್ರು ಚೊಕ್ಕಟವಾಗಿದೆ ಮತ್ತು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಆ ಕ್ಯಾರೆಕ್ಟರ್ಗಳು. ಸೊ ಅವರೆಲ್ಲ ಬಂದು ಹೋಗ್ತಾರೆ. ಬಹಳ ಚೆನ್ನಾಗಿದೆ. ಮತ್ತು ಅವಳು ಆಯ್ಕೆ ಮಾಡಿಕೊಂಡಿರೋ ಒಂದು ಪರಿಸರ, ಒಂದು ಆದಿವಾಸಿ ಬುಡಕಟ್ಟು ಜನಾಂಗ, ಅವರು ಕೂಡ ಏನೆಲ್ಲ ಅವರಲ್ಲೂ ಕೂಡ ಎಂಥ ಪ್ರತಿಭೆ ಇರುತ್ತೆ ಅಂತ ಅಲ್ಲೇ ಹೋಗಿ ತೆಗಿಬೇಕು ಅಂತಂದ್ಬಿಟ್ಟು ಅದಕ್ಕೆ ಅವಳಿಗೆ ಒಂದು ಇನ್ಸ್ಪಿರೇಷನ್ ನಮ್ಮ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಡಾಕ್ಟರ್ ಸುದರ್ಶನ್ ಅವರು ಅಲ್ಲೇ ಬೆಳಗಿನ ಬೆಟ್ಟದಲ್ಲೇ ಒಂದು ಸ್ಕೂಲು, ಆಸ್ಪತ್ರೆ ಎಲ್ಲ ಮಾಡಿದ್ದಾರೆ. ಆಶ್ಚರ್ಯ ಆಗ್ಬಿಡುತ್ತೆ ನಮ್ಗೆ, ಇಷ್ಟೊಂದು ಫೆಸಿಲಿಟೀಸ್ ಕೊಡೋಕೆ ಸಾಧ್ಯನಾ ಈ ಒಂದು ಹಳ್ಳಿ ಒಳಗಡೆ, ಒಂದು ಚಿಕ್ಕ ಜಾಗದಲ್ಲಿ, ಆ ಕಾಡಿನ ಮಧ್ಯೆ. ಅಂತ ಒಳ್ಳೆಯದು. ಅವ್ರು ಹೋಗಿ ಮನೆಗೂ ಹೋಗ್ಬಿಟ್ಟು ಯಾರಿಗಾದ್ರೂ ಮೈಗೆ ಹುಷಾರಿಲ್ಲ ಅಂತಂದರೆ ಮನೆಗೂ ಹೋಗಿ ಕರೀತಾರೆ ಜನ, ನಮ್ಮಲ್ಲಿ ಔಷಧಿ ಕೊಡ್ತೀವಿ, ನಾವು ಟ್ರೀಟ್ ಮಾಡ್ತೀವಿ ಬನ್ನಿ ಅಂದರೆ ಅವರು ಆದಿವಾಸಿಯವರು ಈಗಲೂ ಹೆದರ್ಕೋತಾರೆ, ತಗೊಳ್ಳಲ್ಲಂತೆ. ಸೊ ಅದನ್ನೆಲ್ಲ ಚೇಂಜ್ ಮಾಡಬೇಕು ಅಂದರೆ ಎಷ್ಟು ವರ್ಷಗಳಾಗಿದೆ. ಸಿನಿಮಾದ ಎಫರ್ಟ್ ಕೂಡ ಅದರಲ್ಲಿ. ಹೌದು. ಅಲ್ಲಿ ಸುದರ್ಶನ್ ನಮ್ಮ ಫಿಲಮ್ ಅಲ್ಲಿ ಆ ಕ್ಯಾರೆಕ್ಟರ್ ಗಿರ್ಜೆ ಅಲ್ಲಿ ಗಂಡು ಇಲ್ಲಿ ಹೆಣ್ಣು. ಮೇಡಮ್, ನಿಮ್ಗೆ ನನ್ನ ಪ್ರಶ್ನೆ ಅಂದ್ರೆ, ಮೊದಲನೇ ಬಾರಿ ನಿರ್ಮಾಪಕಿ ಆಗಿದಾರ, ಅದು ನಿಮ್ಮ ಮಗನನ್ನ ಹೀರೋ ಮಾಡಿದ್ರ, ಆಕ್ಟರ್ ಮಾಡಿದ್ರ. ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಓದೋದು ಮಾತ್ರ ಇಂಪಾರ್ಟೆಂಟ್, ಅದು ಬಿಟ್ಟು ಇನ್ನೇನು ಬೇಡ ಅಂತಿರ್ತಾರೆ. ಬಟ್ ಈ ಚಿಕ್ಕ ವಯಸ್ಸಲ್ಲೇ ಅವನು ಈ ತರ ಒಂದು ಪ್ರತಿಭೆ ಇದೆ, ಆಕ್ಟರ್ ಆಗ್ಬೇಕು ಅನ್ನೋ ಸಾಥ್ ಕೊಡೋದು ತುಂಬಾ ದೊಡ್ಡ ವಿಷಯ, ಅದು ತುಂಬಾ ದೊಡ್ಡ ವಿಚಾರ ಅದು. ಸೊ ಹೆಂಗ ಅನ್ಸುತ್ತೆ ನಿಮ್ಮ ಮಗನಿಗೆ ಮೊದಲನೇ ಬಾರಿಗೆ ನಿರ್ಮಾಪಕಿ ಆಗಿದೆ? ಅಂದ್ರೆ ಅವನು ಚಿಕ್ಕ ವಯಸ್ಸಿಂದಾನು ನನ್ಗೆ ಆಸೆ ಇದ್ದೇ ಇತ್ತು, ಅವನು ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕು ಅನ್ನೋದು ಇದ್ದೇ ಇತ್ತು. ಆದ್ರೆ ನನಗೆ ಈ ಮೂಲಕ ನಾನು ಪ್ರೊಡ್ಯೂಸರ್ ಆಗಿ ಅವನ್ನ ತಗೊಂಡ್ಬರ್ತೀನಿ ಅನ್ನೋದು ಅದು ಅಮ್ಮನ ಮೂಲಕ ಆಗಿದೆ. ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಇವನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಚಿಕ್ಕ ವಯಸ್ಸಿಂದಾನು ಅವನು ಥಿಯೇಟರ್ಗಳಲ್ಲಿ ಮಾಡಿದಾನೆ, ಮತ್ತೆ ಕೆಲವೊಂದು ಸಿನಿಮಾಗಳು ಮಾಡಿದಾನೆ, ಮತ್ತೆ ಇಸ್ಕಾನ್ ಆಡ್ ಎಲ್ಲ ಮಾಡಿದಾನೆ. ಇಸ್ಕಾನ್ ಆಡ್ ಮಾಡಿದ್ರು ವರ್ಲ್ಡ್ ವೈಡ್ ಹೋಯ್ತು ಅದು. ಇವನು ಎಲ್ಲೂ ಕೂಡ ಮತ್ತೆ ಬೆಳಕಿಗೆ ಬರ್ತಿಲ್ಲ. ಸೊ ಈ ತರ ಏನೋ ಒಂದ್ ಸಕ್ಸಸ್ ಇಲ್ದಂಗ ಆಗ್ತಾ ಇದಿಲ್ಲ ನನಗೆ ಅಂತ ಅನ್ನೋದು ಬೇಜಾರಿತ್ತು. ಬಟ್ ಅದು ಅಮ್ಮ ಕೇಳ್ಬಿಟ್ಟು, ಆಕ್ಚುಲಿ ಅಮ್ಮಂದು ಒಂದ್ ಸಿನಿಮಾ ಅಲ್ಲಮ್ಮ ಕೂಡ ನೀವು ಆಕ್ಟ್ ಮಾಡ್ಬಿಟ್ಟು ಅದು ಎಡಿಟ್ ಆಗಿತ್ತು. ಸೊ ಅದು ಕೂಡ ಅಮ್ಮ ಬಂದು ಸಾರಿ ಆಗ್ಲಿಲ್ಲ. ಏನಾಗತ್ತೆ ಅಂದ್ರೆ ಪ್ರೊಡ್ಯೂಸರ್ ಏನ್ ಮಾಡೋದು, ಫಿಲಂ ತೋರಿಸಿದಾಗ ನಮ್ ಕಡೆ ಒಂದ್ ಹುಡ್ಗ ಇದ್ದಾನೆ, ಅವನ್ ಕೈಲಿ ಆಕ್ಟ್ ಮಾಡಿಸ್ತಂದಾಗ ನಾವ್ ಇಲ್ಲ ಅನ್ನಕ್ಕಾಗಲ್ಲ. ಅಷ್ಟ್ ದೊಡ್ಡ ಹರಿಕೋಡೆ ಅವ್ರು ಹೇಳ್ದಾಗ ನಾವೇನ್ ಮಾಡಕ್ ಆಗುತ್ತೆ. ಸರಿ ಅನ್ಬಿಟ್ಟು ಚೇಂಜ್ ಮಾಡಿ ಆಕ್ಟ್ ಮಾಡಿಸಿ ಅವ್ರಿಗೆ ತೋರ್ಸಿದ್ವಿ. ಬೇಜಾರಾಯ್ತು, ನಾನು ಏನು ಮಾಡಕ್ ಆಗಲ್ಲ, ಬಂದು ಅವಳಗ್ ಸಾರಿ ಕಣಮ್ಮ ಅಂತ ನನಗೆ ನನ್ನ ದೇವಸ್ಥಾನದಲ್ಲೇ ಇದ್ದೆ, ಆಗ ಬಂದು ಸಾರಿ ಅಮ್ಮ
ಎಡಿಟ್ ಮಾಡ್ಲೇಬೇಕಾಯ್ತು, ಬೇಜಾರ್ ಮಾಡ್ಕೋಬೇಡ, ಆದ್ರೆ ನಿನ್ ಮಗ ತುಂಬಾ ಬಹಳ ಚೆನ್ನಾಗ್ ಮಾಡಿದ್ದ ಅಂತಂದ್ರು. ಅದು ಏನು ಅವಾಗ್ಲೇ ಖುಷಿ ಮಾಡಕ್ಕಾಗಲ್ಲ. ಇತ್ತು ನನಗೆ. ಇವಾಗ ಹೆಂಗ್ ಅನ್ಸ್ತ ಅವ್ರ ಆಕ್ಟಿಂಗ್ ನೋಡಿ ನಿಮ್ಗೆ? ನನಗೆ ಆಕ್ಟಿಂಗ್ ಅಂದ್ರೆ ನನ್ಗೆ ಗೊತ್ತಿಲ್ವಲ್ಲ ಅವ್ನ್ ಹೆಂಗ್ ಮಾಡ್ತಾನೆ ಅಂತ. ಹೌದು, ಯಾಕಂದ್ರೆ ನಾನ್ ಸೆಟ್ಗೆ ಹೋಗಿಲ್ಲ, ಅವ್ನ್ ಏನ್ ಮಾಡ್ತಿದ್ದಾನೆ ಅಮ್ಮ, ಯಾಕಂದ್ರೆ ಅಮ್ಮನ ಮೇಲೆ ಪೂರ್ತಿಯಾಗಿ ಬಿಟ್ಬಿಟ್ಟಿದೀನಿ. ಅವ್ರ ಮೇಲೆ ನಂಬಿಕೆನೂ ಇತ್ತು ನನ್ಗೆ. ನಾವು ಕತೆ ಹೇಳಿದಾಗಲೇ ಗೊತ್ತಿತ್ತು ಅವ್ರು ನಿಜವಾಗ್ಲೂ ಇವರೇ ಡೈರೆಕ್ಟ್ ಅಂದ್ರೆ ಡೈರೆಕ್ಷನ್ ಇವರು ಚೆನ್ನಾಗ್ ಮಾಡ್ತಾರೆ ಇವರು ಅನ್ನೋದು ನನ್ಗೆ ಗೊತ್ತಿತ್ತು. ಅವ್ರ ಮೇಲೆ ಬಿಟ್ಟಿದ್ದೆ. ಆಮೇಲೆ ಸೆಟ್ಗೆ ಹೋಗ್ತಿರ್ಲಿಲ್ಲ ನಾನು. ಸಾಮಾನ್ಯ ನಾನು ಸೆಟ್ಗೆ ಹೋಗಿರೋದು ಅದೇ ಮಧ್ಯಾಹ್ನ ಲಂಚ್ ಅವರ್ಸ್ ಅಲ್ಲಿ ಎಲ್ರು ಸಿಗ್ತಾರೆ ಅಮ್ಮ ಎಲ್ಲ ಬಂದಾಗ. ಸೊ ಈ ತರ ಗಿರ್ಜಮ್ಮ ಬಂದ್ರು ಅಂದಾಗ, ಸುಂದರ್ ಸರ್ ಬಂದ್ರು ಆ ತರ ಹೋಗಿದೀನಿ. ಇವನ್ ಆಕ್ಟ್ ಮಾಡುವಾಗ ನೋಡಿಲ್ಲ. ಆದ್ರೆ ಅಮ್ಮ 5.1 ಅಲ್ಲಿ ಎಡಿಟಿಂಗ್ ರೂಮ್ ಅಲ್ಲಿ ತೋರ್ಸಾಗ ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಯ್ತು. ಅಮ್ಮ ಇಷ್ಟ ಚೆನ್ನಾಗಿ ಮಾಡ್ಸಿರ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಆಮೇಲೆ ಕೆಲವೊಂದ್ಸಲ ಏನಾಗ್ಬಿಟ್ಟಿದೆ ಅಂದ್ರೆ ಸ್ಟಾರ್ಟಿಂಗ್ 1 or 2 days ಅಲ್ಲಿ ಹೋಗಿದೆ ನಾನು ಆಗೋಗ, ಅಮ್ಮ ಏನೋ ಚೆನ್ನಾಗ್ ಮಾಡ್ತಿಲ್ಲ ಅಂದಾಗ ಅಮ್ಮ ಬೈದ್ರು, ಸುಮ್ನೆ ತಾಯಿ ನಾನು ಡೈರೆಕ್ಟ್ ನೀನ್ ಯಾಕೆ ಮಾತಾಡ್ತೀಯ ಅಂದ್ರು. ಸೊ ಅವತ್ತಿಂದ ನಾನು ಸ್ವಲ್ಪ ಒಂದು ಶೂಟಿಂಗ್ ಇರುವಾಗ ಶಾರ್ಟ್ಸ್ ಇರುವಾಗ ನಾನು ಹೋಗ್ತಾ ಇಲ್ಲ. ಅದೆಲ್ಲ ತಾಯಂದ್ರಲ್ಲೂ ಇರುತ್ತಲ್ವಾ, ಮಗ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಇಲ್ಲ ಏನು ಇಲ್ಲ ನಮ್ಗೆ ಅನ್ನೋದು ಇದ್ದೇ ಇರುತ್ತಲ್ವಾ. ಅದೇ ಗುಣ ನಿಮ್ಮಲ್ಲೂ ಇರುತ್ತೆ ಖಂಡಿತ. ಓಕೆ ಶ್ರೇಯಸ್, ನಿಮ್ಗೆ ಅಂದ್ರೆ ಸ್ಕೂಲು ಎಲ್ಲ ಮ್ಯಾನೇಜ್ ಮಾಡಿದ್ ಹೆಂಗ್ ಅನ್ಸ್ತು? ನಾನು ಓದಿನ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ, ಅದಕ್ಕೋಸ್ಕರ ಬರೀ ಕೆರಿಯರ್ ಬಗ್ಗೆ ಅಂದ್ರೆ ಕ್ರಿಕೆಟ್ ಆಕ್ಟಿಂಗ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ನಮ್ಮ ಅಮ್ಮಗೂ ಥ್ಯಾಂಕ್ಸ್, ಯಾಕಂದ್ರೆ ಅದಕ್ಕೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರು ನಿನ್ ಪರ್ಸೆಂಟೇಜ್ ತೆಗಿಬೇಡ, ಬರೀ ಒಂದ್ ಓದಿದೀನಿ ಅಂತ ತಗೋ ಸಾಕು, ಪರ್ಸೆಂಟೇಜ್ ಏನ್ ಮುಖ್ಯ ಅಲ್ಲ, ಓದ್ಬೇಕು. ಅಕಾಡೆಮಿಕ್ ಆಗಿ ಅವ್ನು ಮಾಡ್ಕೋಬೇಕು ಅಂದ್ರೆ ಅವನು ಅದ್ರಲ್ಲೇ ಏನಾದ್ರು ಒಂದು ಎಜುಕೇಶನ್ ಇದ್ರಲ್ಲಿ ಹೋಗ್ಬೇಕು ಅಂದ್ರೆ ಬೇಕಿತ್ತು. ಒಂದ್ ಕೆಲಸ ಆ ಮೂಲಕ ಹೋಗ್ಬೇಕಂದ್ರೆ ನಮಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ ನಂದು ಬಿಸ್ನೆಸ್ ಇದೆ ಅಥವಾ ಇವ್ದು ಸಿನಿಮಾ ಇದೆ ಅಥವಾ ಕ್ರಿಕೆಟ್ ಇದೆ ಅಂದಾಗ ತೊಂದ್ರೆ ಇರ್ಲಿಲ್ಲ. ನೀನು ಅದ್ರ ನಾಲೆಜ್ ಅಂತೂ ಬೇಕಪ್ಪ, ಅದಕ್ಕೋಸ್ಕರನಾದ್ರೂ ಓದು, ಪರ್ಸೆಂಟೇಜ್ ಬೇಕು ಅಂತ ನಾನೇನ್ ಡಿಮ್ಯಾಂಡ್ ಮಾಡಲ್ಲ ಅಂತ ಹೇಳಿ. ಅದನ್ನೇ ಇವಾಗ ಒಂದು 4 years ಇಂದ ಕ್ರಿಕೆಟ್ ಸಪೋರ್ಟ್ ಮಾಡ್ತಿದ್ದಾರೆ. ಚಿಕ್ಕ ವಯಸ್ಸಿಂದಾನು ಅಷ್ಟೇ ಆಕ್ಟಿಂಗ್ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ಅಂತ ಓದ್ತಾನೆ ಇರಲಿಲ್ಲ, ಇವಾಗ ಒಂದ್ ಸ್ವಲ್ಪ ಓದ್ತಾ ಇದ್ದೀನಿ. ಕ್ರಿಕೆಟ್ ಪ್ಲಸ್ ಸಿನಿಮಾ ಎರಡೂನು ಅಷ್ಟೇ ಇಷ್ಟಪಡ್ತಿದ್ದಾರೆ. ತುಂಬಾ ನೈಸ್, ಒಳ್ಳೇದಾಗಿ. ಅಮ್ಮ, ಎಲ್ಲರಲ್ಲೂ ಒಂದು ಪ್ರಶ್ನೆ ಇದೆ. ಅಂದ್ರೆ ನಾಗಾಭರಣ ಸರ್ ಚಿನ್ನಾರಿ ಮುತ್ತ ಸಿನಿಮಾ ಮಾಡಿದ್ದಾರೆ. ಇವಾಗ ನೀವು ಜೀನಿಯಸ್ ಮುಕ್ತ ಜೊತೆ ಬರ್ತಾ ಇದ್ದೀರಾ. ಅಂದ್ರೆ ಎಲ್ರು ಕೇಳ್ತಿರೋದು ಆ ಚಿನ್ನಾರಿ ಮುತ್ತಾಗೂ ಮತ್ತು ಈ ಜೀನಿಯಸ್ ಮುತ್ತಾಗೂ ಇರುವಂತಹ ಕನೆಕ್ಷನ್ ಏನು ಅಂತ. ಇಲ್ಲಿ ಅವನು ಸೋಲಿಗರ್ ಹುಡ್ಗ, ಒಬ್ರು ಡಾಕ್ಟರ್ ಕೈ ಕೆಳಗ್ ಕೆಲ್ಸ ಮಾಡ್ತಿರ್ಬೇಕಾರೆ ಅವನಲ್ಲಿ ಎಷ್ಟು ಟ್ಯಾಲೆಂಟ್ ಇರತ್ತೆ ಅಂದ್ರೆ ಅಮ್ಮ ಏನ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡ್ಬಿಟ್ಟು ಅಮ್ಮ ಬರೋ ಅಷ್ಟೊತ್ತಿಗೆ ಹಾರ್ಟ್ ಬೀಟ್ ನೋಡೋದು, ಸೆಥಾಸ್ಕೋಪ್ ನೋಡೋದು ಎಲ್ಲ ಮಾಡ್ಬಿಟ್ಟು ಮೆಡಿಸನ್ ಎಲ್ಲ ಅವ್ರು ಏನ್ ಕೊಡ್ತಾರೆ ಅಂತ ಗೊತ್ತಿರತ್ತಲ್ಲ ಎಲ್ಲ ಬರ್ದಿಟ್ಟು ಯಾವ್ದು ಕೊಡಲ್ಲ. ಅಮ್ಮ ಬಂದು ತೋರಿಸ್ಬಿಟ್ಟು ಓ ಗುಡ್ ಕಣೋ ಅಂತ ತಲೆ ಮೇಲೆ ಇದ್ ಮಾಡಿ ಖುಷಿ ಪಟ್ಮೇಲೆ ಕೊಟ್ಕೊಂಡು ಹೋಗ್ತಾರೆ. ಚಿಕ್ಕ ಮಗುವಿಂದ ಅದ್ ಬಂದ್ಬಿಟ್ಟಿತ್ತು ಅವ್ನಿಗೆ. ಹಂಗಾಗಿ ಅಮ್ಮಮ್ಮ ಏನ್ ಮಾಡೋರು, ನೀನ್ ಜೀನಿಯಸ್ ಕಣೋ, ಎಷ್ಟ್ ಚೆನ್ನಾಗಿ ಗ್ರಾಸ್ಪಿಂಗ್ ಪವರ್ ಇದೆ ನಿನ್ಗೆ ಅಂತ ಹೇಳ್ಕೊಂಡು ಹೋಗ್ತಿದ್ರು. ಅದು ಅವನ ಅದೃಷ್ಟನೇನು ಅವ್ರ ಅಮ್ಮಂಗೆ ಆ ಕಾಯಿಲೆನೇ ಬಂದ್ಬಿಟ್ಟಾಗ ಇವರು ಸಪೋರ್ಟ್ ಮಾಡಿ ಕಳ್ಸಿ ಬೆಂಗಳೂರಿಗೆ ಕಳಿಸ್ತಾರೆ. ಅಲ್ಲಿ ಏನ್ ಸ್ಟ್ರಗಲ್ ಮಾಡ್ದ, ಅಮ್ಮನ ಹೆಂಗ್ ಉಳಿಸ್ಕೊಂಡ ಅನ್ನೋದೇ ಈ ಪಿಕ್ಚರ್ ಕತೆ. ಸೋ ಇನ್ಸ್ಪೈರಿಂಗ್. ಅಮ್ಮ, ನಿಮ್ಮ ಪಾತ್ರ ಅಂದ್ರೆ ಇಷ್ಟು ವರ್ಷಗಳ ಸಿನಿಮಾ ಜರ್ನಿನಲ್ಲಿ ನೀವು ಮಾಡದೇ ಇರುವಂತಹ ಪಾತ್ರಗಳೇ ಇಲ್ಲ ಖಂಡಿತ. ಬಟ್ ಆದ್ರೂ ಕೂಡ ಇದ್ರಲ್ಲಿ ಒಂದು ವಿಭಿನ್ನವಾದಂತಹ ಪಾತ್ರ ಮಾಡಿದ್ದೀರಾ. ಆ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ನಾನು ನ್ಯಾಯ ಸಲ್ಲಿಸಿದ್ದೀನೋ ಇಲ್ವೋ ಅಂತ ಡೈರೆಕ್ಟರ್ ಹೇಳ್ಬೇಕು ನನಗೆ. ಬಟ್ ತುಂಬಾ ಚೆನ್ನಾಗಿತ್ತು ಅದು. ಮಗ ಬಂದ್ಬಿಡು ಫಾರಿನ್ ಹೋಗಿ ಸೆಟ್ಲ್ ಆಗೋಣ, ಅಲ್ಲಿ ಕೆಲಸ ಇರುತ್ತೆ ಅಂದ. ಇಲ್ಲ ನಾನೊಂದು ಹಳ್ಳಿಲಿ ಹೋಗಿ ಇಂಥವ್ರಿಗೆ ಕಾಡ ಜನರಿಗೆ ನಾನು ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಅಲ್ಲೂ ಒಂದು ಮಗು ಅಂದ್ರೆ ಎಲ್ಲರೂ ಜೀನಿಯಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಮಗು ಅದು ಎಲ್ಲ ಅಬ್ಸರ್ವ್ ಮಾಡಿ 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 ನೋಡಿ ನಮಗೆ ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕಾದ್ರೂ ಹೇಳೋದು, ನೀವೇನು ಆ್ಯಕ್ಟಿಂಗ್ ಕಲಿಬೇಕಾಗಿಲ್ಲ, ಈ ಪಾತ್ರ ಹೀಗೆ ಮಾಡಬೇಕು ಹೀಗೆ ಹೇಳಬೇಕು ಅಂದಿಲ್ಲ. ಸುತ್ತ ನಿಮ್ಮ ಪರಿಸರದಲ್ಲಿ ಏನಾಗ್ತಾ ಇದೆ ನೋಡಿ, ಅದನ್ನ ನೋಡಿದ್ರೆ ನಿಮ್ಮ ಪರಿಸರ ನೋಡಿದ್ರೆ ಹೂವು ಮಾರೋನು ಹೇಗೆ, ತರಕಾರಿ ಮಾರೋನು ಹೇಗೆ, ಒಂದು ಸಾಮಾನೆಲ್ಲ ಇಟ್ಕೊಂಡು ಇದು ಪಾತ್ರೆ ಸಾಮಾನುಗಳೆಲ್ಲ ಇಟ್ಕೊಂಡು ಬರ್ತಾನೆ ಅವನದು ಹೇಗಿರುತ್ತೆ ಬಿಹೇವಿಯರು, ಅವನ ಬಾಡಿ ಲ್ಯಾಂಗ್ವೇಜ್ ಹೇಗೆ, ಇದನ್ನೇ ಹೇಳಿಕೊಟ್ಟಿದ್ದು ನಮಗೆ ಕಾರಂತರಲ್ಲಿ. ಅದನ್ನ ನೋಡಿ ನೀವು ಸುತ್ತಮುತ್ತ ಏನ್ ನಡೆಯುತ್ತೆ, ಯಾವ ಪಾತ್ರಗಳು ಹೇಗ್ ಮಾಡುತ್ತೆ ಅನ್ನೋದು ನೋಡಿ ಅಂತ. ಸೊ ಅದು ಆವಾಗ ನಮ್ಗೆ ಬೇರೆ ಬೇರೆ ಪಾತ್ರಗಳನ್ನ ಮಾಡೋಕೆ ಅವಕಾಶ ಸಿಗುತ್ತೆ. ಬಟ್ ನಾವು ಮಾಡ್ಬೋದು ನಾಟಕದಲ್ಲಿ. ನಮ್ಗೆ ಎಲ್ಲಾ ಪಾತ್ರ ಚಿತ್ರರಂಗದಲ್ಲಿ ಸಿಗಲ್ಲ, ಬಟ್ ನಾಟಕದಲ್ಲಿ ಅದು ಆ ಥರ ಎಲ್ಲ ಸಿಕ್ಕಿದೆ. ಸೊ ಇಲ್ಲೂ ಆ ಮಗು ಎಲ್ಲ ಪರಿಸರವನ್ನ ನೋಡಿ ನೋಡಿ ಅವನು ನಾನು ಯಾಕೆ ಆಗ್ಬಾರ್ದು ಅಂತ ಆಗೋದಕ್ಕೆ ಅವನ ಹತ್ರ ಆರ್ಥಿಕವಾಗಿ ಇದು ಬೇಕಲ್ಲ, ಅಲ್ವಾ, ಓದ್ಬೇಕು ಅವನು, ಅದೆಲ್ಲ ಮಾಡಬೇಕು. ಅದನ್ನೆಲ್ಲ ಹೇಗೆ ಆಯ್ತು, ಏನಾಯ್ತು, ಹೇಗೆ ಮಾಡ್ಬೋದು ಅನ್ನೋದನ್ನ
ಕಲಿಸಿ ಆಮೇಲೆ ಆ ಹುಡುಗ ಡಾಕ್ಟರ್ ಮಾಡೋ ಹಂಗೆ ಮಾಡಿ ಓದಿಸಿ ಒಂದು ಇದು ಮಾಡ್ತಾರೆ. ಅದು ಈ ಚಿತ್ರದ ಒಂದು ಕತೆ. ಅದು ಸಮಾಜಕ್ಕಂತೂ ಒಂದು ತುಂಬಾನೇ ಒಳ್ಳೇದಾಗುವಂತ ಕತೆ. ಅಂದ್ರೆ ಇದು ಕಮರ್ಷಿಯಲ್ ಸಿನಿಮಾ ತರನೇ ಇದೆ, ಯಾಕಂದ್ರೆ ನಾರ್ಮಲ್ ಆಗಿ ಮಕ್ಕಳ ಸಿನಿಮಾ ಅಂದ ತಕ್ಷಣ ಮಕ್ಕಳ ಸಿನಿಮಾ ಅಂದ್ರೆ ಏನೋ ಒಂದು ಮೆಸೇಜ್ ಮಾತ್ರ ಇರುತ್ತೆ, ಅಥವಾ ಒಂದೇನೋ ಭಾವನೆ ಬೇರೆ ತರದ್ ಇರುತ್ತೆ. ಬಟ್ ಇದನ್ನ ನೀವು ಹೇಳ್ತಾ ಇದ್ರಿ ಫಾರಿನ್ ಅಲ್ಲಿ ಹೋಗಿ ಶೂಟ್ ಮಾಡಿದ್ರು, ಅದೆಲ್ಲ ಕೇಳಿದಾಗ ಈ ಸಿನಿಮಾಗೆಲ್ಲ ಅಷ್ಟು ದೂರ ಹೋಗಿ ಅಂದ್ರೆ ಕಾರ್ಡ್ ತುಂಬಾ ಕಮರ್ಷಿಯಲ್ ಆಗಿ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಅದನ್ನೆಲ್ಲ ಕೂಡ ತುಂಬಾ ಅದ್ಭುತವಾಗಿ ಖರ್ಚು ಮಾಡಿದ್ದಾರೆ ನಿರ್ಮಾಪಕರು. ನಾವು ಅವ್ರಿಗೆ ಧನ್ಯವಾದ ಹೇಳಲೇಬೇಕು. ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಗೊತ್ತಾ. ನಮ್ಮ ಬಿಳಿಗಿರಿ ರಂಗನ ಬೆಟ್ಟ, ನಮ್ಮ ಕರ್ನಾಟಕದಲ್ಲಿ ಈ ತರದೊಂದು ಇದೆಯಾ, ಈ ತರ ಒಂದು ಕಾಡು ಇದೆಯಾ, ಅಲ್ಲಿನ ನಿಶಬ್ದ ಅದನ್ನ ನೀವು ಕೇಳಿಸ್ಕೋಬೇಕದು. ಆ ಪ್ರಾಣಿಗಳಿರೋದು, ಏನು ಗಲಾಟೆ ಇರಲ್ಲ, ತುಂಬಾ ಚೆನ್ನಾಗಿದೆ ಇದು. ನಮಗೆ ಹೊರಾಂಗಣ ಕೂಡ ಅಷ್ಟು ಚೆನ್ನಾಗಿತ್ತು. ಅಷ್ಟು ಕಷ್ಟವಾಗಿರುವಂಥ ಪ್ರದೇಶದಲ್ಲಿ ಹೋಗಿ ಇವರು ನಮಗೆ ಒಂದು ಲಕ್ಸರಿಯಾಗಿ ಇಟ್ಕೊಂಡು ಸಿನಿಮಾನ ಶೂಟ್ ಮಾಡಿ ಬಂದಿದ್ದಾರೆ ಅಂತಂದರೆ ಅಷ್ಟು ಒಳ್ಳೆ ಸಿನಿಮಾ. ಅವರು ಸುದರ್ಶನ್ ಅವರು ಕೂಡ ಒಂದು ಇವರಿಗೆ ಪ್ರಶಸ್ತಿ ಕೊಡುವಂಥ ಪಾತ್ರವನ್ನು ಅವ್ರು ಮಾಡಿದ್ದಾರೆ. ಅದು ನಮ್ಮ ಹೆಮ್ಮೆ ಅಂತ ಅನ್ಬೋದು. ಅವ್ರು ಸಿಗೋದೇ ಇಲ್ಲ ಅಲ್ವಾ ಅಂತದ್ದು. ಅಷ್ಟೇ. ಅದು ಏನು ನಾಗಭರಣ ಸರ್ ಕೇಳಿದ್ದಕ್ಕೆ ಬಹಳ ವರ್ಷದ ಅವ್ರದ್ದು ರಿಲೇಶನ್ಶಿಪ್ ಇದ್ದಿದ್ದಕ್ಕೆ ಅರ್ಧ ಗಂಟೆ ಬರ್ತೀನಪ್ಪ ಅಂದ್ರು. ಬಂದ್ರು, ಹಿಂಗ್ ಸರ್ಟಿಫಿಕೇಟ್ ಕೊಟ್ಟು ತಕ್ಷಣ ಅಂತ ಹೊರಟ್ಬಿಟ್ರು. ಯಾಕೆ ಸರ್ ಇರ್ಬೋದಾಗಿತ್ತಲ್ಲ ಅಂದ್ರೆ ಅವ್ರು ಹೇಳಿದ್ರು ಬ್ರಹ್ಮಪುತ್ರ ನದಿ ಉಕ್ಕಿ ಹರಿತಾ ಇದೆ, ಅಲ್ಲಿ ಸುತ್ತಲೂ ಮುತ್ತಲು ಇರೋ ಹಳ್ಳಿ ಜನಕ್ಕೆ ಏನು ಫೆಸಿಲಿಟೀಸ್ ಇಲ್ಲ. ನಾ ಹೋಗಿ ನೇಪಾಳ ಹತ್ರ ಅಲ್ಲೊಂದು ದೊಡ್ಡ ಬೋಟ್ ಕಟ್ಬಿಟ್ಟು ಬೋಟ್ ಒಳಗೆ ಆಪರೇಷನ್ ಥಿಯೇಟರ್ ಕಟ್ಟಕ್ ಹೋಗ್ತಾ ಇದೀನಮ್ಮ ಅಂದ್ರು. ಅವ್ರು ಎಷ್ಟು ಇದೆ ಅಂದ್ರೆ ಆಲ್ ಓವರ್ ಇಂಡಿಯಾ ಅಷ್ಟು ಎಲ್ಲಾ ಕಡೆ ಸೇವೆ ಮಾಡ್ತಿದ್ದಾರೆ. ಈ ಪಿಕ್ಚರ್ನ ಅವ್ರು ಎಲ್ಲಿಯನಲ್ಲಿ ನೋಡಿದ್ರು. ನೋಡ್ಬಿಟ್ಟು 5:30 ಅವ್ರಿಗೆ ರಾತ್ರಿ ನಮಗ್ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ತೆಗ್ದಿದ್ಯಮ್ಮ, ನಂಗೆ 2-3 ಕಡೆ ಕಣ್ಣಲ್ಲೇ ನೀರ್ ಬಂದ್ಬಿಟ್ಟು, ಏನ್ ನಡೀತಾ ಇದೆಯೋ ಅದನ್ನ ತೋರ್ಸಿದ್ಯಾ ಅಂತ ಹೇಳಿದ್ರು. ನಂಗೆ ಅಯ್ಯೋ ಅವ್ರ ಕತೆ ಮಾಡಿದಕ್ಕೂ ಸಾರ್ಥಕ ಅನ್ನಿಸ್ತು. ಆಮೇಲೆ ಅದು ಕೇಳಿದ್ರು, ಗವರ್ನಮೆಂಟ್ ಇಂದ ನಿಮ್ಗೆ ಏನಾದ್ರು ಸಹಾಯ ಆಗಿದ್ಯಾ, ಆಗತ್ತಾ, ಇದಕ್ಕೆಲ್ಲ ಸಹಾಯ ಮಾಡ್ತಾರ ಅವರು ಅಂತ ಅವ್ರನ್ನೇ ಪ್ರಶ್ನೆ, ಅವ್ರದೇ ಉತ್ತರ. ಬಟ್ ಎಲ್ಲಾ ಕಡೆ ನಾವು ಅಪ್ಲಿಕೇಶನ್ ಹಾಕಿದೀವಿ ಗೌರ್ಮೆಂಟ್ಗೆ, ಅವ್ರು ನೋಡಿದ್ದಾರೆ. ಯಾವ ಮಕ್ಳು ನೋಡ್ಬೋದು ಏನು ಎತ್ತ ಅಂತ ಹೆಡ್ ಆಫೀಸಿಗೆ ಬರೀತಾರೆ. ಅವ್ರೇನ್ ಹೇಳಿದಾರೆ ಅಂದ್ರೆ ನಾವು ಗೌರ್ಮೆಂಟ್ ಸ್ಕೂಲ್ ಎಲ್ಲ ಫ್ರೀ ಆಗಿ ತೋರಿಸ್ತೀವಿ ಅಂತ ನಾನು ಲತಾ ಹೇಳ್ಕೊಂಡಿದೀವಿ. ಅವ್ರೇನ್ ಹೇಳಿದ್ರು ಅಂದ್ರೆ ಎಲ್ಲ ನೀವು ಫ್ರೀ ಆಗಿ ತೋರ್ಸಿದ್ರೆ ಹೆಂಗಾಗತ್ತೆ, ಪ್ರೈವೇಟ್ ಸ್ಕೂಲ್ಗೆ ರಿಯಾಯಿತಿ ದರದಲ್ಲಿ ತೋರಿಸ್ತೀನಿ ಅಂತಾನೆ ಬರ್ದ್ ಕೊಟ್ಬಿಡಿಮ್ಮ ಅಪ್ಲಿಕೇಶನ್ ಅಲ್ಲಿ ಅಂತ ಅವರೇ ಹೇಳಿ ಚೇಂಜ್ ಮಾಡಿಸಿ ಬರ್ಸ್ಕೊಂಡ್ರು. ಅದು ಪ್ರೊಸೆಸಿಂಗ್ ನಿಧಾನ ಆಗತ್ತೆ. ಇನ್ನೊಂದು 15 ದಿವಸಕ್ಕೂ ಬರ್ಬೋದು, 20 ದಿವಸಕ್ಕೂ ಬರ್ಬೋದು. ಬಂದಾಗ ಆಲ್ ಓವರ್ ಕರ್ನಾಟಕ ನಾವು ಲತಾ ಅನ್ಕೊಂಡಿರೋದು ಒಬ್ಬರನ್ನಿಟ್ಟು ಎಲ್ಲಾ ಕಡೆ ಕಳ್ಸಿ ತೋರ್ಸೋಣ ಅಂದ್ಬಿಟ್ಟು ಅದು ಅಮ್ಮನ ಆಶೀರ್ವಾದ ಆಗ್ಬೋದು. ಮೇಡಮ್, ಮೊದಲನೇ ಸಿನಿಮಾಗೆ ಮಗನ ಆಕ್ಟರ್ ಮಾಡಿದ್ರಿ, ಬಟ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಹೆಂಗಿತ್ತು ಅಂತಂದ್ರೆ, ಯಾಕಂದ್ರೆ ಇದೇ ತರದ ಸ್ಕ್ರಿಪ್ಟ್ ಬೇಕು ಅನ್ನುವಂತಹ ಒಂದು ತುಂಬಾ ಸ್ಕ್ರಿಪ್ಟ್ ಕೇಳಿರ್ತಾರೆ ನೀವು ಕೂಡ, ಸೊ ಇದೇ ಸ್ಕ್ರಿಪ್ಟ್ ನ ಚೂಸ್ ಮಾಡೋದಕ್ಕೆ ಕಾರಣ? ಸ್ಕ್ರಿಪ್ಟ್ ಅಂದ್ರೆ ಇದು ಫಸ್ಟ್ ನಾವ್ ಅನ್ಕೊಂಡಿದ್ದು ಚಿನ್ನಾರಿ ಮುತ್ತ 2 ಮಾಡೋಣ ಅಂತ ಇತ್ತು. ಬರ್ಣ ಸರ್ ಕೈಲಿ ಮಾಡಿಸ್ತೀನಿ, ಚಿನ್ನಾರಿ ಮುತ್ತ 2 ಮಾಡೋಣ ಅಂತ ಇತ್ತು. ಸೊ ಅದು ಕಂಟೆಂಟ್ ನೋಡಿ, ಬರ್ಣ ಸರ್ ಅಂತ ಇದಂಗೆ ಬಂದ್ಬಿಟ್ರು 3 ವರ್ಷ. ಸರ್ ದಯವಿಟ್ಟು ಬಂದು ಒಂದ್ ವಿಶ್ ಮಾಡ್ಬಿಡಿ ನಮ್ಗೆ, ನಾವು ಚಾನಲ್ ಮಧ್ಯದಲ್ಲಿ ಕೂತಿರುವಾಗಲೇ ಬಂದ್ಬಿಟ್ರಿ, ಎಂಟ್ರಿ ಕೊಟ್ರಿ, ತುಂಬಾ ಥ್ಯಾಂಕ್ಸ್. ಬನ್ನಿ ನೀವೊಂದು ವಿಶ್ ಮಾಡ್ಬಿಟ್ಟು ಹೋಗ್ಬಿಡಿ ನಮ್ಗೆಲ್ಲ. ಬನ್ನಿ, ಬರ್ಬೋದು, ಏನು ತೊಂದ್ರೆ ಇಲ್ಲ, ನಿಮ್ಮ ಆಶೀರ್ವಾದ ಇರ್ಲಿ ಅಂತ. ಬನ್ನಿ ಪ್ಲೀಸ್. ಆಲ್ ದಿ ಬೆಸ್ಟ್. ನಮಗೂ ಒಳ್ಳೇದಾಗಿ, ನಿಮ್ಮ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ವಿ. ಎಸ್ ಮ್ಯಾಮ್, ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ಹೇಳ್ತಾರೆ. ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂದ್ರೆ ಅದನ್ನೇ ಚಿನ್ನಾರಿ ಮುತ್ತ 2 ಮಾಡ್ತೀವಿ ಅಂತ ಇದ್ದಿದ್ದು ನಮ್ಗೆ. ಆಮೇಲೆ ನೋಡಿದ್ರೆ ಕತೆ ಅಮ್ಮ ಒಂದೇ ಸೀಕ್ವೆಲ್ ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಒಂದು 10-20 ಕತೆ ತಗೊಂಡ್ಬಂದಿದ್ರು ಅನ್ಕೊಳ್ಳಿ. ಒಂದು 7-8 ತಿಂಗಳಾಯ್ತು ನಮ್ಗೆ. ಅದು ಯಾವ್ದೇ ತಗೊಂಡು ಕಂಟೆಂಟ್ ಅದಕ್ಕೆ ಒಂದ್ ಫ್ಲೋರ್ ಹೋಗೋ ತರ ಇರ್ಲಿಲ್ಲ. ಕತೆ ಒಂದೇ ಇರ್ಬೇಕಲ್ಲ, ಅದಕ್ಕೂ ಇದಕ್ಕೂ ನೋಡಿದ ತಕ್ಷಣ ಅಣ್ಣ ತಮ್ಮನೆ ಅನ್ಬೋದು, ಅದು ಆತರ ಇರ್ಬೇಕು. ಬಟ್ ಇದು ಆಗ್ತಾ ಇಲ್ಲ. ಸರಿ ಅಂದ್ಬಿಟ್ಟು ನಾನು 1 ತಿಂಗಳು ಬಿಟ್ಬಿಟ್ಟಿದೆ. ಅಮ್ಮ ಬಿಟ್ಬಿಡಿ, ಯಾಕೋ ಆಗ್ತಾ ಇಲ್ಲ ಅಂತ. ಅವ್ನಿಗೆ ಏನ್ ಮಾಡಕ್ ಹೋದ್ರು ಸಿನಿಮಾದಲ್ಲಿ ಅವ್ನಿಗೆ ಏನೋ ಸಕ್ಸಸ್ ಅಲ್ಲಿ ಇಲ್ವೇನೋ, ಸುಮ್ನೆ ನಾವು ಹುಡ್ಕಿ ಹೋಗ್ತಾ ಇದ್ವಿ. ಅದೃಷ್ಟ ಬೇಕಲ್ಲ ಏನಿದ್ರು, ಅದಿಲ್ಲ ಅವನಿಗೆ ಅನ್ಸುತ್ತೆ ಅನ್ಕೊಂಡಿದ್ವಿ. ಆಮೇಲೆ ಒಂದ್ ದಿವಸ ಇದ್ದಕ್ಕಿದ್ದಂಗೆ ಅಮ್ಮ ಫೋನ್ ಮಾಡ್ಬಿಟ್ಟು, ಅಮ್ಮ ಒಂದ್ 5 ನಿಮಿಷ ಬಂದ್ಬಿಡ್ತಾ ಇದೀನಮ್ಮ ಅಂದ್ರು. 5 ನಿಮಿಷದಲ್ಲಿ ಬರಕ್ಕಾಗಲ್ಲ ಅಂತ ತಮಾಷೆ ಮಾಡ್ಕೊಂಡಿದ್ದೆ.
ಪಾಪ ಆ ಡ್ರೈವರ್ ಇಲ್ಲ, ಕಾರ್ ಡ್ರೈವರ್ ಇಲ್ಲ, ಅವ್ರಿಗೆ ಆಟೋ ಹತ್ಬಿಟ್ಟು ಸೀದಾ ಬಂದ್ಬಿಟ್ಟಿದ್ದಾರೆ ನಮ್ ಟೆಂಪಲ್ ಅಲ್ಲಿ. ಫುಲ್ ಕ್ರೌಡ್. ಆ ಮಧ್ಯದಲ್ಲಿ ನಂಗೆ ಅಂಗಡಿ ಕುತ್ಕೊಂಡು ಕತೆ ಹೇಳ್ತಿದ್ದಾರೆ. ನಾನ್ ಇವ್ರ ಕತೆ ಹೇಳ್ತಾರೆ ನೋಡಿ, ಒಂದ್ ಫಿಲಮ್ ಅಲ್ಲೇ ರಿಯಲಿಸ್ಟಿಕ್ ಆಗಿ ಫಿಲಮ್ ನೋಡ್ದಂಗ ಆಯ್ತು ನನ್ಗೆ. ಆಮೇಲೆ ಹೇಳಿದೆ, ಅಮ್ಮ ಇಷ್ಟೊಂದ್ ಬಜೆಟ್ ಆಗತ್ತಮ್ಮ ನಮ್ಗೆ ಬರ್ಣ ಸರ್ ಅಂದ್ರೆ ಆಗತ್ತ ನಮ್ಗೆ ಅಂದೆ. ಇಲ್ಲಮ್ಮ ಬೇರೆಯವ್ರನ್ನ ಇಡ್ಸಿ ಮಾಡ್ತಾನೆ, ಇದೆಷ್ಟು ಬಜೆಟ್ ಹೇಳಿದ್ರು. ಅಮ್ಮ ಬೇರೆಯವ್ರನ್ನೆಲ್ಲ ಇಡ್ಸಿ ಮಾಡಕ್ಕೆ ನಂಗೆ ಬೇಡ, ಬರ್ಣ ಸರ್ ಮಾಡಿದ್ರೆ ಮಾಡ್ಬೇಕು, ಇಲ್ಲ ನೀವೇ ಡೈರೆಕ್ಷನ್ ಮಾಡಿ ನನಗೆ ಅಂತ ಕೇಳಿದೆ. ಅಮ್ಮ ಹೇಳಿದ್ರು, ನಾನ್ ಮಾಡಕ್ ಆಗತ್ತೇನಕ್ಕ, ಈ ಏಜ್ ಅಲ್ಲಿ ನನಗೇನಿಗ್ ಬೇಕು, ಅವಾಗೆ ಮಾಡ್ಲಿಲ್ಲ ನಾನು, 15-20 ವರ್ಷದಿಂದನೂ ಎಷ್ಟೋ ಜನ ಕೇಳಿದ್ರು ಮಾಡ್ಲಿಲ್ಲ ಅಂದ್ರು. ಇಲ್ಲ ಈಗ ನನಗೋಸ್ಕರ ಮಾಡ್ಬೇಕು, ನೀವ್ ಮಾಡ್ಲೇಬೇಕು, ಮಾಡ್ಕೊಡಿ ಅಂತ ಹೇಳಿ ಪಟ್ಟಿ ಇಟ್ಕೊಂಡಿದ್ದು. ಆಗ ಇದು ಜೀನಿಯಸ್ ಮುತ್ತ. ನೈಸ್. ನೀವು ಹೇಳಿ, ಅಂದ್ರೆ ಈ ಸ್ಕ್ರಿಪ್ಟ್ ನಿಮ್ಗೆ ಹೊಳೆದಿದ್ದು ಹೆಂಗೆ ಅಂತ. ಯಾಕಂದ್ರೆ ಸರ್ ಆಗ್ಲೇ ಚಿನ್ನಾರಿ ಮುತ್ತ ಮಾಡಿದ್ದಾರೆ, ಜೀನಿಯಸ್ ಮುತ್ತ. ಆ ಮುತ್ತ ಅನ್ನೋ ಪಾತ್ರದ ಆ ಹೆಸರು ಎಲ್ರಿಗೂ ಇಷ್ಟ ಆಗುವಂತ ಹೆಸರದು. ಸೊ ಈ ಜೀನಿಯಸ್ ಮುತ್ತಾಗೂ ಅದನ್ನ ಕನೆಕ್ಟ್ ಮಾಡದಂತಹ ರೀತಿ. ನಮ್ ಬಾಪನಲ್ಲಿ ಅವಿನಾಶ್ ಅಂತ ಒಬ್ರು ಇವ್ರಿಗೆಲ್ಲ ಕ್ಲಾಸ್ ಮಾಡ್ತಾರಲ್ಲ, ಅವ್ರ ಫ್ರೆಂಡ್ ಕಿರಣ್ ಅನ್ನೋರು ಒಂದ್ 10 ಪೇಜಿನ ಕತೆ ಬರ್ಕೊಂಬಂದ್ರು. ಸೋನ್ ಕಾಂಪ್ಲೆಕ್ಸ್ ಅಮೇರಿಕದಲ್ಲಿ ಹೋಗಿ ಆಪರೇಷನ್ ಥಿಯೇಟರ್ ಅಲ್ಲಿ ಮಾಡ್ತಾರೆ ಅಂತ. ಇಲ್ಲಿ ಡಾಕ್ಟರ್ಸ್ನೆಲ್ಲ ಕೇಳಿದ್ರೆ ಇಂಪಾಸಿಬಲ್, ಮಾಡಕ್ ಸಾಧ್ಯನೇ ಇಲ್ಲ, ಅವ್ನ್ MD ಮಾಡಿದ್ರೆ ಮಾತ್ರ ಅವ್ನ್ ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ಬಿಲ್ಗಿ ರಂಗನ್ ಬೆಟ್ಟ ಸುದರ್ಶನ್ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಕತೆ ಎಲ್ಲ ನೋಡಿ ಇದ್ ಮಾಡಿದಾಗ, ಸೊ ಅವರು ಒಂದು ಹುಡುಗಂಗೆ ಮಾಡಿ, ಸೋಲಿಗನ್ ಹುಡುಗಂಗೆ ಮೈಸೂರಲ್ಲಿ ಪ್ರೊಫೆಸರ್ ಆಗಿದ್ದಾನೆ ಈಗ, ಅವನು ಡಾಕ್ಟರ್ ಇದ್ ಮಾಡ್ತಿದ್ದಾನೆ. ಸೊ ಆ ಕತೆ ಇಟ್ಕೊಂಡು ಮಾಡೋಣ ಅಂತ ಕತೆ ಬರ್ಕೊಂಡು ಒಂದು ಚಿಕ್ಕ ಬುಕ್ ಪ್ರಿಂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸುಮಾರು ಕತೆ ಹುಡ್ಕಿದ್ವಿ, ಯಾರ್ಯಾರು ಚಿಕ್ಕ ಚಿಕ್ಕ ಕತೆ ಬರೀತಾರೋ ಅದೆಲ್ಲ ಕರ್ಸಿ ಸಾರು ಕೇಳಿ ಬಟ್ ಬಜೆಟ್ ನಮ್ಮ ಹತ್ರ ಅಷ್ಟೊಂದು ಇಲ್ಲ ಅಂದ್ಬಿಟ್ಟು ಈ ಕತೆ ಮಾಡ್ಬೋದಲ್ವಾ ಅಂತ ಕೊಟ್ಟೆ. ಹೆಂಗೆ ಆಗತ್ತೆ ಅಂದ್ಬಿಟ್ಟು ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿ ಕೇಳಿದಾಗ, ಇಂಡಿಯಾನಲ್ಲಿ ಸಾಧ್ಯನೇ ಇಲ್ಲ, ಅವ್ನು MD ಮಾಡ್ಕೊಂಡಿದ್ರೆ ಮಾತ್ರ ಆಪರೇಷನ್ ಥಿಯೇಟರ್ಗೆ ಹೋಗ್ಬೋದು ಅಂತ ಹೇಳಿದಾಗ, ಸೊ MD ಮಾಡಿಸಿ ಅವನ್ನ ಆಪರೇಷನ್ ಥಿಯೇಟರ್ ಕಳಿಸಿ ಹೆಂಗ್ ಸ್ಟ್ರಗಲ್ ಮಾಡಿದ್ವಿ ಅಂತ ಸ್ಕ್ರಿಪ್ಟ್ ಅಲ್ಲಿ ಬರ್ಕೊಂಡು, ಡೈಲಾಗ್ ಎಲ್ಲ ಬರ್ಕೊಂಡು, ನಾನು, ಪಾಲ್ ಸುದರ್ಶನ್, ಪ್ರತಿಭಾ ನಂದಕುಮಾರು, ನನ್ನ ಅಸಿಸ್ಟೆಂಟ್ ಭರತ್ ಅಂತಿದ್ದಾನೆ, 4 ಜನನು ಒಂದೊಂದು ಸೀನ್ ಕತೆ ಬರೆಯೋದು, ಡೈಲಾಗ್ ಅಂದ್ರೆ ಕತೆ ಎಲ್ಲ ರೆಡಿ ಇತ್ತು, ಡೈಲಾಗ್ ಬರೆಯೋದು, ಸಾರಿಗೆ ತೋರ್ಸೋದು, ಮತ್ ಚೇಂಜ್ ಮಾಡೋದು, ಮಾಡಿ ಕಡೆ ಫೈನಲ್ ಅಂತ ಆದಾಗ ಹೋಗಿ ಲತಾಗ್ ಹೇಳಿ. ನಿಮ್ಗೆ ಹೆಂಗ ಅನ್ಸ್ತು? ಅಂದ್ರೆ ಇಷ್ಟು ದೊಡ್ಡ ಲೆಜೆಂಡ್ಸ್ ಗಳಿದ್ದಾರೆ ಸಿನಿಮಾದಲ್ಲಿ, ಸರ್ ಆಗಿರ್ಬೋದು, ಮ್ಯಾಮ್ ಆಗಿರ್ಬೋದು, ಅವ್ರ ಜೊತೆ ಆಕ್ಟಿಂಗ್ ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗ ಅನ್ಸ್ತು? ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಹೇಳಿದ್ರಲ್ಲ, ಅಮ್ಮ ತುಂಬಾ ಟ್ರೈ ಮಾಡ್ತಿದ್ದೆ, ಯಾವ್ದು ಆಪರ್ಚುನಿಟಿ ಸಿಗ್ಲಿಲ್ಲ. ನಾನು ಅಟ್ಲೀಸ್ಟ್ ಒಂದು ಚಿಕ್ಕ ಕ್ಯಾರೆಕ್ಟರ್ ಸಿಕ್ಕರು ಪರವಾಗಿಲ್ಲ ಅಂತಾನೆ ಟ್ರೈ ಮಾಡ್ತಿದ್ದೆ, ಅಂದ್ರೂ ಸಿಗ್ತಾ ಇರ್ಲಿಲ್ಲ. ಸೊ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಮೇಲೆ ನಮ್ಮಮ್ಮ ಮೂವಿ ಮಾಡುತ್ತೆ ಅಂತ. ಆಕ್ಚುಲಿ ಇತ್ತು ನಮ್ಮಮ್ಮ ಮೂವಿ ಮಾಡ್ಬೇಕಂತ. ಸೊ ಅದೇನೆ ಅದು ಇಂಥ ದೊಡ್ಡ ಆಕ್ಟರ್ಸ್ ಜೊತೆ ಆಕ್ಟ್ ಮಾಡೋ ತರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ತುಂಬಾ ಹೇಳ್ಕೊಟ್ರು, ನಾನೇನು ಕೇಳಕ್ ಮುಂಚೆನೆ ಎಲ್ಲ ಹೇಳ್ಕೊಡ್ತಾ ಇದ್ರು. ಅಫ್ಕೋರ್ಸ್ ಅವ್ರು ಹೇಳ್ಕೊಟ್ಟಿಲ್ಲ ಅಂದ್ರೆ ಅವ್ರು ಮಾಡೋ ಆಕ್ಟಿಂಗ್ ಇಂದಾನೆ ನೋಡಿ ಕಲಿಯಕ್ ತುಂಬಾ ಇರುತ್ತೆ. ಸೊ ಆತರ ತುಂಬಾ ಕಲ್ತಿದೀನಿ ಇವರಿಂದ ಎಲ್ಲ. ಅದು ಅಲ್ದೇರ ನಾನು ಯಾವಾಗ ಸ್ಕ್ರೀನ್ ಮೇಲೆ ನೋಡಿದೆ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇವನ್ನೆಲ್ಲ ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀನಿ ಬೇರೆ ಮೂವೀಸ್ ಅಲ್ಲೆಲ್ಲ. ಅದೇ ನಾನು ಅವ್ರ ಜೊತೆ ಆಕ್ಟ್ ಮಾಡಿರೋದನ್ನ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ತುಂಬಾ ಎಂತವ್ರಿಗಾದ್ರೂ ತುಂಬಾ ಖುಷಿ ಆಗುತ್ತಲ್ವಾ. ಸೊ ನನ್ ಭಾಗ್ಯ ಇದು ಎಲ್ಲ. ಯಾವಾಗಾದ್ರೂ ಭಯ ಆಯ್ತಾ ಯಾವ್ದಾದ್ರು ಸೀನ್ ಅಲ್ಲಿ? ಅಂದ್ರೆ ತುಂಬಾ ಕಷ್ಟ ಅನಿಸ್ತಾ? ಕಷ್ಟ ಅನ್ಸಲ್ಲ, ಬಟ್ ಎಲ್ಲಾರ ಜೊತೆ ಮಾಡೋವಾಗ್ಲೂ ಭಯ ಆಯ್ತು. ಯಾಕಂದ್ರೆ ಎಲ್ಲಾ ದೊಡ್ಡ ಕಲಾವಿದ್ರು. ಭಯ ಜಾಸ್ತಿ ಇತ್ತು. ಮಾಡ್ತಾನೆ, ಆಮೇಲೆ ಅಮ್ಮನ ಜೊತೆ ಇಷ್ಟು ದೊಡ್ಡ ಕಲಾವಿದ್ರು, ಸುಂದರ್ ಸರ್ದು ಇವ್ರಿಬ್ರು ಕಾಂಬಿನೇಷನ್ ಜಾಸ್ತಿ ಅದು ಭಯ ಇತ್ತು. ಆಮೇಲೆ ವಿಜಯ್ ರಾಘವೇಂದ್ರ ಸರ್ ಜೊತೆಗೆ ಕಾರಲ್ಲಿ ಬರ್ತಾನೆ ಒಟ್ಟಿಗೆ, ಅದಂತೂ ಅವತ್ತಂತೂ ಅವ್ರ ಡೈಲಾಗು ಹೇಳಿರ್ಲಿಲ್ಲ, ಸುಮ್ನೆ ಏನಾದ್ರು ಮಾತಾಡ್ಕೊಂಡ್ ಬನ್ನಿ ಅಂದ್ರು. ನನ್ಗೆ ಮೊದ್ಲೇ ತುಂಬಾ ಭಯ. ಸೊ ಅವ್ರ ಅದೇನೆ ಫ್ರೆಂಡ್ಲಿ ನೇಚರ್ ಇಂದ ಅವರೇ ಸುಮ್ನೆ ನನ್ ಪರ್ಸನಲ್ ಲೈಫ್ ಬಗ್ಗೆ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅದ್ ಬರೀ ಮಾಂಟೇಜ್ ಶಾರ್ಟ್ ತರ ಅದು. ಸೊ ಅದೇನ್ ಇದಾಗಿರ್ಲಿಲ್ಲ. ಅಂದ್ರೂ ನೀವು ಎಲ್ಲಾರು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಬಟ್ ತುಂಬಾ ಭಯ ಆಗಿತ್ತು ನನಗೆ. ಅದು ರಾಘು ಸರ್ ದಿನ ಅಂತೂ ತುಂಬಾ ಎದ್ರುಕೊಂಡಿದ್ದೆ. ಯಾಕಂದ್ರೆ ಲಾಂಗ್ ಡೈಲಾಗ್ ಇತ್ತು, ಅವ್ರದ್ದು ಈವ್ನಿಂಗ್ ಏನೋ ಇತ್ತು ಅವ್ರ ಜೊತೆ ನಂದು. ಸೊ ಬೆಳಗ್ಗೆಯಿಂದಾನು ಅಷ್ಟೇ ಎಲ್ಲಾ ಸೀನು ಬೈದಲ್ಲೇ ಮಾಡ್ತಾ ಇದ್ದೆ. ಆಮೇಲೆ ಅವ್ರ ಜೊತೆ ಅದೇನೆ ಅವ್ರ ಫ್ರೆಂಡ್ಲಿ ನೇಚರ್ ಇಂದ ಆರಾಮಾಗಿ ಮಾಡಿದೆ. ಅಂದ್ರೆ ಜೀನಿಯಸ್ ಮುತ್ತ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಿದೆ. ಎಲ್ರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ಮಕ್ಕಳ ಸಿನಿಮಾ ಅಂದಾಗ ಖಂಡಿತ ಒಂದು ಸಂದೇಶ ಇದ್ದೇ ಇರುತ್ತೆ ಅಂತ. ಸೊ ಆ ಸಂದೇಶ ಯಾವ ತರದ ಸಂದೇಶ ಆಗಿರುತ್ತೆ, ಪ್ಲಸ್ ನೋಡುಗರಿಗೆ ನೀವು ಏನ್ ಹೇಳ್ತೀರಾ ಅಂತ ಥಿಯೇಟರ್ಗೆ ಬರೋರಿಗೆ? ಮಕ್ಳಿಗೆ ಇವಾಗ ನೆಗೆಟಿವ್ ಥಿಂಕ್ ತುಂಬಾ ಜಾಸ್ತಿ ಇದೆ. ಈ ಫಿಲಮ್ ನೋಡಿದ್ರೆ ಅವ್ರ ಪಾಸಿಟಿವ್ ಥಿಂಕ್ ಹೇಗ್ ಮಾಡ್ಕೋಬಹುದು ಅನ್ನೋದು ಗೊತ್ತಾಗತ್ತೆ ಒಂದು. ಆಮೇಲೆ ಪರಿಸರ ಪ್ರೇಮ ಒಂದು ಹುಟ್ಟತ್ತೆ. ಆಮೇಲೆ ಅಮ್ಮ ಮಗನ ಸಂಬಂಧ ಇವಾಗ ಏನಾಗ್ಬಿಟ್ಟಿದೆ, ಮಕ್ಳಿಗೆ ಏನಾರು ಅಮ್ಮ ಹೇಳಿದ್ರೆ ಹೋಗ ಅಂತ ಹೋಗ್ತಾ ಇರ್ತಾರೆ. ಹಂಗ ಆಗ್ಬಾರ್ದು. ಅಮ್ಮನ ಮಗ ಪ್ರೀತಿಯಿಂದ ನೋಡ್ಕೋಬೇಕು.
ಅದನ್ನ ಇಲ್ಲಿ ಸಂದೇಶನ ಇದ್ರಲ್ಲಿ ಹೇಳ್ತೀವಿ ನಾವು. ಸೂಪರ್. ನೀವೇ ಏನ್ ಹೇಳ್ತೀರಾ? ನಾನು ಅದೇ ಹೇಳಿದೆ, ಒಂದು ಸಮಾಜಕ್ಕೆ ಒಳ್ಳೇದಾಗುವಂಥದ್ದು, ಅದನ್ನು ಬದಲಾಯಿಸುವಂಥದ್ದು. ಇವಾಗ ಮಕ್ಕಳ ಮನೋಸ್ಥಿತಿ ಏನಿರುತ್ತೆ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಾಗುವಂಥ, ಅವ್ರನ್ನ ಬೇರೆ ದಿಕ್ಕಿನಲ್ಲಿ ಹೋಗೋ ಹಾಗೆ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡೆ. ನಿಮ್ಮನ್ನ ನೀವು ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡ್ಕೊಳ್ಳೋದಕ್ಕೆ ರೆಡಿ ಆಗ್ತಿದ್ರಾ ಬಿಗ್ ಸ್ಕ್ರೀನ್ ಮೇಲೆ? ಸೊ ನೀವೇ ಏನು ಹೇಳ್ತೀರಾ? ಅದೇನೆ, ಈ ಮೂವಿಲಿ ಒಳ್ಳೆ ಮೆಸೇಜ್ ಇದೆ. ಯಾಕಂದ್ರೆ ಎಲ್ಲಾರು ಯೂನಿಕ್, ಅವ್ರಿಗೊಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ಈ ಫೋನು ಅಂತ ಆತರ ಟೈಮ್ ವೇಸ್ಟ್ ಮಾಡೋದ್ ಬಿಟ್ಟು ಅವ್ರ ಟ್ಯಾಲೆಂಟ್ ಮೇಲೆ ವರ್ಕ್ ಮಾಡಿ ಅವ್ರ ಕೆರಿಯರ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಫೆಸಿಲಿಟೀಸ್ ಇಲ್ಲ ಅಂತ ಎಷ್ಟೊಂದ್ ಜನ ಹಂಗೆ ಗೊತ್ತಿದ್ರು ಏನ್ ಮಾಡ್ಬೇಕಂತ ಇದ್ರು ಮಾಡಕ್ ಆಗಲ್ಲ. ಬಟ್ ಅದೇನೆ ಈ ಮೂವಿಲಿ ಒಂದು ತೋರಿಸಿದ್ದಾರೆ, ಒಂದೇನು ಫೆಸಿಲಿಟೀಸ್ ಇಲ್ಲ ಅಂದ್ರೂ ಒಂದ್ ಪ್ರಯತ್ನ ಅನ್ನೋದಿದ್ರೆ ಒಂದ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಅದೇನೆ ಒಳ್ಳೆ ಮೆಸೇಜ್ ಇದೆ. ಮತ್ತೆ ಮೆಡಿಕಲ್ ಕೂಡ ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ಲಾ ಪೇರೆಂಟ್ಸು ಅವ್ರ ಮಕ್ಳನ್ನ ಥಿಯೇಟರ್ ಕರ್ಕೊಂಡ್ಬಂದು ತೋರಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ಸ್. ಸೊ ನೈಸ್. ನಿರ್ಮಾಪಕರೇ, ನೀವೇನು ಹೇಳ್ತೀರಾ? ಆಗಸ್ಟ್ 9th ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಈಗ ಏನಾಗ್ತಿತ್ತು, ಒಂದು ದೊಡ್ಡ ಸ್ಟಾರ್ ಸಿನಿಮಾ ಅದೇ ದಿನ ರಿಲೀಸ್ ಆಗ್ತಿರೋದ್ರಿಂದ ನಮ್ಗೆ ಥಿಯೇಟರ್ ಸಿಕ್ಕಿರಲಿಲ್ಲ ಮೊದ್ಲೆಲ್ಲ. ಆ ಥಿಯೇಟರ್ ಇನ್ನೊಂದು ವಿಷಯ ಏನಂದ್ರೆ ಥಿಯೇಟರ್ಗಳೇ ಕಮ್ಮಿ. ಈಗ ದೊಡ್ಡ ಸ್ಟಾರ್ ಸಿನಿಮಾ ಬರ್ತಾ ಇರೋದು ಕಮ್ಮಿ, ಅಥವಾ ಚಲನಚಿತ್ರ ಬರ್ತಾ ಇರೋದೇ ಕಮ್ಮಿ. ಇಂಥ ಟೈಮ್ ಅಲ್ಲಿ ಸ್ಟಾರ್ ಸಿನಿಮಾ ಅಂದಾಗ ಅವ್ರು ದುಡಿಲೇಬೇಕು, ಥಿಯೇಟರ್ ಇದ್ದೇ ಇರುತ್ತೆ. ಸೊ ಹಿಂಗಿದ ಪಾಪ ಅವ್ರು ತುಂಬಾ ಒದ್ದಾಡಿ ನನಗೆ ಒನ್ ಟೈಮ್ ಅಂತ ಅಟ್ಲೀಸ್ಟ್ ಒಂದ್ ಶೋ ಆದ್ರೂ ಕೊಡಿ, ಮಕ್ಳಿಗಂತೂ ನಾವು ತೋರಿಸ್ಲೇಬೇಕು ಸಿನಿಮಾ, ಅದಕ್ಕೋಸ್ಕರ ಅದನ್ನು ಒಂದ್ ಶೋ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಈಗ ಮಾರ್ನಿಂಗ್ 9 AM ಶೋ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಗಳಲ್ಲಿ. ದಯವಿಟ್ಟು ನಾವು ಮಕ್ಳನ್ನೆಲ್ಲ ಅದೇ ಹೇಳೋದು, ಈ ಸಿನಿಮಾದಿಂದ ನೀವ್ ಏನೋ ಒಂದ್ ಬದಲಾವಣೆ ಆದ್ರೆ ಅದು ನಾವ್ ಮಾಡಿಕ್ಕೆ ಸಾರ್ಥಕತೆ ನಮ್ಗೆ. ಹಂಗಾಗಿ ಎಲ್ಲಾ ಪೇರೆಂಟ್ಸ್ಗೂ ನಾವ್ ಅದೇ ಕೇಳ್ಕೊಳ್ತೀವಿ, ತಂದೆ ತಾಯಿ ಆದಷ್ಟು ಮಕ್ಳನ್ನ ಸಿನಿಮಾ ಥಿಯೇಟರ್ ಕರ್ಕೊಂಡ್ಬಂದು ನೀವು ಜೊತೆಲಿ ಕುತ್ಕೊಂಡು ನಮ್ ಸಿನಿಮಾ ನೋಡಿ, ನಿಮಗೆ ಮಕ್ಳಲ್ಲಿ ಏನಾದ್ರೂ ಒಂದು ಬದಲಾವಣೆ ಕಂಡ್ರೆ ಅದು ನಮ್ಮ ಸಿನಿಮಾದಿಂದ ಅನ್ನೋ ಒಂದು ಕ್ರೆಡಿಟ್ ನಮ್ಗೆ ಬರ್ಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಕರ್ನಾಟಕದಲ್ಲಿರುವಂತಹ ಮ್ಯಾಕ್ಸಿಮಮ್ ಎಲ್ಲಾ ಮಕ್ಕಳು ಈ ಸಿನಿಮಾ ನೋಡ್ಲಿ, ಎಲ್ರಿಗೂ ಅವರವರ ಗುಣಗಳ ಬಗ್ಗೆ ಮನವರಿಕೆ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್.